ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮ್ಮ ನಾಡಿನ ಎಲ್ಲ ಹಿರಿಯ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೇ, ನಾಡಿನ ಎಲ್ಲ ಈ ರಾಜ್ಯವನ್ನ ಮುನ್ನಡೆಸಿದಂತ ಎಲ್ಲ ನಮ್ಮ ಮೂರು ಅಂಗವಾಗಿ ಭಾರತದ ಸೇನೆ ಮತ್ತು ಎಲ್ಲ ಸಂಬಂಧಪಟ್ಟಂತ ಎಲ್ಲ ಈ ಡಿಫೆನ್ಸ್ ಫೋರ್ಸಿನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಮಿತ್ರರೇ, ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮತ್ತು ಎಲ್ಲ ಭಾರತೀಯ 80ನೇ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಈ ಪವಿತ್ರವಾದಂತಹ ದಿನ ತಮಗೆ ನಾನು ಈ ರಾಜ್ಯದ ಜನತೆಯ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಈ ಪವಿತ್ರವಾದ ದಿನ ಅಂದಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ಜನರನ್ನು ಉದ್ದೇಶಿಸಿ ಮಾಡುವ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಮ್ಮ ದೇಶದ ಸ್ವಾತಂತ್ರ್ಯದ 80ನೇ ವರ್ಷಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ನಮಗೆ ಸತ್ಯ, ಅಹಿಂಸೆ ಮತ್ತು ಸೇವೆಯನ್ನ ದಾರಿಯಲ್ಲಿ ತೋರಿಸಿದ್ದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಸಮಾನತೆ, ಕಾಯಕ ಮತ್ತು ದಾಸೋಹದ ದಾರಿಯನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಚೆನ್ನಾಗಿದ್ರೆ ಮಾತ್ರ ಸಮಾಜ ಚೆನ್ನಾಗಿರುತ್ತದೆ. ಇದೇ ಬಸವಾದಿ ಶರಣರ ಆಶ್ರಯ ಕೂಡ ಆಗಿತ್ತು. ರಾಜ್ಯದ ಬೆಳವಣಿಗೆ ಮತ್ತು ಭಾರತದ ಬೆಳವಣಿಗೆ ಒಂದಕ್ಕೊಂದು ಪೂರಕವಾಗಿ, ಭಾರತದ ದೇಗಲಾದರೆ ರಾಜ್ಯಗಳ ದೇಗಲುಗಳು ಒಂದು ಕಂಬವಾಗಿ ಇವತ್ತು ಉಳ್ಕೊಳ್ತಾ ಇದೆ. ಹೀಗಾಗಿ ದೇಗಲು ಮತ್ತು ಕಂಬಗಳ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿ ಬೇಕು ಎಂಬುದು ನಮ್ಮೆಲ್ಲರ ನಿಲುವು ಕೂಡ, ನನ್ನ ನಿಲುವು ಕೂಡ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕೆ, ಆರ್ಥಿಕತೆ, ಕೃಷಿ ಮತ್ತು ಸಂಸ್ಕೃತಿ ಈ ದೇಶದ ದಾರಿಯನ್ನ ತೋರಿಸಿ ಕರ್ನಾಟಕವನ್ನ ಇನ್ನಷ್ಟು ಬೆಳೆಸುವುದು ನನ್ನ ಗುರಿಯಾಗಿದೆ. ನಾನು ಮುಖ್ಯಮಂತ್ರಿ ಆದ ಬಳಿಕ ನಮ್ಮ ಸರ್ಕಾರ ಇದೇ ಆಶ್ರಯದಂತೆ ಹಲವು ಯೋಜನೆಗಳನ್ನು ಈಗಾಗಲೇ ನಾವು ಕೈಗೊಂಡಿದ್ದೇವೆ. ನಾನು ಇಂದು ನಾನು ಅನುಭವಿಸುತ್ತಿರುವ ನಮ್ಮ ಆಡಳಿತದಲ್ಲಿ ಈ ಸ್ವಾತಂತ್ರ್ಯದ ಗಾಳಿ ಮತ್ತು ಬೆಳಕು ನಮ್ಮ ಹಿಂದಿನ ಪೀಳಿಗೆಯ ದೇಶ ಪ್ರೇಮಿಗಳ ಬಲಿದಾನದಿಂದ ಫಲ ಇದನ್ನು ಮುಂದಿನ ಪೀಳಿಗೆಗೆ ದಾಟಿಸುವುದು ನಮ್ಮ ಹೊಣೆ ಕೂಡ ಆಗಿದೆ. ಗುಲಾಮಗಿರಿಯ ಸಂಕೋಲೆಗಳಿಂದ ದೇಶದ ಮುಕ್ತಿಗೊಳಿಸಿದ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಮೌಲಾನಾ ಆಜಾದ್ರವರು, ಸರೋಜಿನಿ ನಾಯ್ಡುರವರು, ಭಗತ್ ಸಿಂಗ್ ರವರು, ಅಷ್ಟುಕುಲ್ಲಾ ಖಾನ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಇಂಥ ನೂರಾರು ನಾಯಕರು ಸ್ವತಂತ್ರ ಭಾರತದ ಸದಾ ನೆನಪಿನಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ನಡೆಸಿದ ನಮ್ಮ ಸ್ವಾತಂತ್ರ್ಯದ ಹೋರಾಟ ಮತ್ತು 1924ರ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಹೊತ್ತಿನ ಸ್ಫೂರ್ತಿಯನ್ನ ನಾವು ಇಂದು ನೆನಪಿಸಿಕೊಳ್ತಿದ್ದೇವೆ. 2 ವರ್ಷದ ಹಿಂದೆ ತಾನೇ ನಾವು ಕೂಡ ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿದ್ದನ್ನು ಕೂಡ ನಾವೆಲ್ಲ ಸ್ಮರಿಸಿಕೊಂಡು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದು ತಮಗೆಲ್ಲ ನೆನಪಿರಬೇಕು. ಕನ್ನಡ ನಾಡು ಮತ್ತು ನುಡಿಗಾಗಿ ಹೋರಾಡದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ,
ಇವತ್ತು ಅವರ ಜನ್ಮದಿನ ಕೂಡ ಇದೆ. ಮೈಲಾರ ಮಹಾದೇವಪ್ಪ ಅವರಂಥ ವೀರ ಧೈರ್ಯ ಮತ್ತು ಹೋರಾಟ ನಮ್ಮ ದಾರಿ ತೋರಲಿದೆ. ಸ್ವತಂತ್ರ ಸಿಕ್ಕ ನಂತರವೂ ಕೂಡ ನಮ್ಮ ಹಲವು ಸವಾಲುಗಳನ್ನು ನಾವು ಎದುರಿಸುತ್ತಾ ಬಂದಿದ್ದೇವೆ. ಅಂಥ ಸಮಯದಲ್ಲೂ ಕೂಡ ದೇಶ ಸದೃಢವಾಗಿ ಕಟ್ಟುವ ಕೆಲಸವನ್ನು ಕೂಡ ನಡೀತಲೇ ಇವತ್ತು ಇತ್ತು. ದೇಶದ ಗಡಿಯಲ್ಲಿ ನಮ್ಮ ಪ್ರಾಣ ಕೊಟ್ಟಂತ ಹೆಮ್ಮೆಯ ನಮ್ಮೆಲ್ಲರ ಸೈನಿಕರ ಸಿಬ್ಬಂದಿ, ಅವರ ನಾಯಕರು ಇವತ್ತು ನಮಗೆ ತ್ಯಾಗ ಮತ್ತು ಸದಾ ನೆನಪಿಸಿಕೊಳ್ಳುವಂಥ ಅವಕಾಶವನ್ನು ಅವರೆಲ್ಲರೂ ಕೂಡ ಒದಗಿಸಿಕೊಟ್ಟಿದ್ದಾರೆ. ಅವರ ಆಶಯದಂತೆ ನಾಡಿನ ಎಲ್ಲ ಜನರ ಒಳಗೊಂಡಂಥ ಅಭಿವೃದ್ಧಿಯ ಕಡೆಗೆ ನೀವೆಲ್ಲ ಒಟ್ಟಾಗಿ ಸಾಗೋಣ. ನಾನು ಮುಖ್ಯಮಂತ್ರಿಯಾಗಿ 2 ತಿಂಗಳಿನಲ್ಲಿ ಜನಸ್ನೇಹಿ ಮತ್ತು ಜನ ಆಡಳಿತ ನಡೆಸಲು ಈಗಾಗಲೇ ಅನೇಕ ಯೋಜನೆಗಳನ್ನು ಆರಂಭಿಸಿದ್ದೇನೆ. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ 3ನೇ ಶನಿವಾರ ನಮ್ಮ ಉಸ್ತುವಾರಿಯ ಜಿಲ್ಲೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಜನಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ನಂತರ ಹೋಬಳಿ ಮಟ್ಟಕ್ಕೂ ಕೂಡ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ಕೂಡ ಈ ವಿಸ್ತರಣೆ ಕೂಡ ಆಗಲಿದೆ. ಪ್ರತಿ ಶಾಸಕರು ಕೂಡ ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನು ನಡೆಸಿ ಸಮಸ್ಯೆಗಳನ್ನು ಸ್ಪಂದಿಸಿ ಅವರ ಸೇವೆಯನ್ನು ಮಾಡಬೇಕಾದ್ದು ನಮ್ಮ ಸರ್ಕಾರದ ಬದ್ಧತೆಯನ್ನು ಕೂಡ ನಾನು ತಮ್ಮ ಮುಂದೆ ಹೇಳಲು ಬಹಳ ಸಂತೋಷ ಆಗ್ತದೆ. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆಗೆ ಜನತೆಗೆ ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವ ಕಾರ್ಯಕ್ರಮವನ್ನು ರೂಪಿಸುವ ಇದೊಂದು ಸೇವೆ ಎಂದು ನಾನು ಗಮನಿಸಿದ್ದೇನೆ. ಬರ ಎದುರಿಸುತ್ತಿರುವ ಸರ್ಕಾರ ದೃಢ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇವತ್ತು ಪ್ರಧಾನಮಂತ್ರಿಗಳು ಕೂಡ ಈ ಬರದ ಬಗ್ಗೆ ನಮಗೀಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ತೀವ್ರ ಬರ ಎದುರಿಸುತ್ತಿರುವ ನಮ್ಮ ಸರ್ಕಾರ ಎಲ್ಲ ಪರಿಸ್ಥಿತಿಯನ್ನು ಕೂಡ ನಾವು ಗಂಭೀರವಾಗಿ ಅರಿತಿದ್ದೇವೆ. ನೀರಾವರಿ ಯೋಜನೆಗಳ ಮುಖಾಂತರ ರಾಜ್ಯದಲ್ಲಿ ನೆರವಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲು ಈ ನಾಡಿನ ಸರ್ಕಾರ ತಮ್ಮೆಲ್ಲರ ಆಶ್ರಯದಂತೆ ಈ ಕುಡಿಯುವ ನೀರಿಗೆ ಮತ್ತು ನಮ್ಮ ರೈತರ ಬದುಕಿಗೋಸ್ಕರ ಕಾಪಾಡಲು ನಮ್ಮ ಬದ್ಧತೆ ಇದೆ ಅನ್ನೋದನ್ನು ನನಗೆ ಈ ವೇದಿಕೆ ಮುಖಾಂತರ ತಿಳಿಸಲು ನನಗೆ ಬಹಳ ಸಂತೋಷ ಆಗ್ತದೆ. ಕೆರೆ ಕಟ್ಟೆಗಳನ್ನು ತುಂಬಿಸಲು, ಕುಡಿಯುವ ನೀರಿನ ಮೂಲಗಳನ್ನು ಕಾಪಾಡಲು ಈಗಾಗಲೇ ಅನೇಕ ಸೂಚನೆಗಳನ್ನು ನೀಡಿದ್ದೇನೆ. ಇದಲ್ಲದೆ ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ. 1.25 ಕೋಟಿ ಜನಸಂಖ್ಯೆ ಈ ಬೆಂಗಳೂರಿನಲ್ಲಿ ಜನತೆ ಇವತ್ತು ಬದುಕ್ತಾ ಇದ್ದಾರೆ. ಬೆಂಗಳೂರು ಜನತೆಯ ನೀರಿನ ಭಾವನೆಯನ್ನು ತಪ್ಪಿಸಲು ಬೆಂಗಳೂರು ನಗರದ ಸುತ್ತಿನಲ್ಲಿರುವಂಥ ಅಂತರ್ಜಲವನ್ನು ಹೆಚ್ಚಿಸಲು ಒಂದು ಹೊಸ ಕಾರ್ಯಕ್ರಮವನ್ನು ಈಗಾಗಲೇ ನಾನು ರೂಪಿಸಿದ್ದೇನೆ. ಗ್ಯಾರಂಟಿ ಯೋಜನೆಗಳು ನಾಡಿನ ಜನರ ಬದುಕಿಗೆ ಹೊಸ ರೂಪವನ್ನು ಕೊಟ್ಟಿರುವುದು ಈ ನಾಡಿನ ಜನತೆ ತಾವೆಲ್ಲ ತಮ್ಮ 3 ವರ್ಷದಿಂದ ಅದರ ಸುಖ ಸಂತೋಷದಲ್ಲಿ, ಕಷ್ಟದಲ್ಲಿ, ಬೆಲೆ ಏರಿಕೆಯಿಂದ ತಮಗಾಗ್ತಿರೋದು ತೊಂದರೆಯಿಂದ ಈ ಯೋಜನೆಗಳು ನಿಮ್ಮ ಬದುಕಿಗೆ ಒಂದು ದೀಪವಾಗಿದೆ. ನಮ್ಮ ಸರ್ಕಾರ ಗುರಿ ಬಹಳ ಸ್ಪಷ್ಟವಾಗಿದೆ. ಪ್ರತಿಯೊಂದು ಕುಟುಂಬದ ಭದ್ರತೆ, ಪ್ರತಿ ನಾಗರಿಕಗೂ ಕೂಡ ಗೌರವ, ಯುವ ಜನರಿಗೆ ಅವಕಾಶ, ಇದೇ ನಮ್ಮ ಸರ್ಕಾರದ ಮೂಲ ತತ್ವ ಕೂಡ ಆಗಿದೆ. ಅದಕ್ಕಾಗಿ ನಾವು ಗ್ಯಾರಂಟಿಗಳನ್ನು 5 ಪಂಚ ಗ್ಯಾರಂಟಿಗಳನ್ನು
ನಮ್ಮ ಚುನಾವಣಾ ಪೂರ್ವಕವಾಗಿ ಕೊಟ್ಟ ಮಾತನ್ನ ಉಳಿಸಿಕೊಂಡು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಬದ್ಧತೆಗೆ ಹಾಕಿರುವಂಥ ಅಡಿಪಾಯ ನಮ್ಮ ಜನರ ಮೇಲೆ ಹಾಕಿರುವಂಥ ಒಂದು ದೊಡ್ಡ ಬಂಡವಾಳ. ಸುಮಾರು 55,000 ಕೋಟಿ ರೂಪಾಯಿಯನ್ನ ಈಗಾಗಲೇ ಎಲ್ಲ ರಾಜ್ಯದ ಎಲ್ಲ ಬಡ ಜನತೆಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದು ಕರ್ನಾಟಕದ ಮಾದರಿ, ಕರ್ನಾಟಕ ಮಾಡೆಲ್ ಎಂದು ಜನಪ್ರಿಯವಾಗಿದೆ. ಇಡೀ ರಾಷ್ಟ್ರ ನಮ್ಮನ್ನ ಅನುಸರಿಸ್ತಿದೆ. ಇದು ಒಂದು ಹೆಮ್ಮೆಯ ವಿಚಾರ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1,28,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಯಾವ ಮಧ್ಯಸ್ಥಿಕೆ ಇಲ್ಲದೆ 2,000 ರೂಪಾಯಿ ನೀಡಿ ಇದುವರೆಗೆ 77,000 ಕೋಟಿ ರೂಪಾಯಿಯನ್ನ ಅಧಿಕ ಮೊತ್ತವನ್ನ ಕುಟುಂಬದ ಮನೆ ಯಜಮಾನಿಯರಿಗೆ, ನನ್ನ ತಾಯಂದಿರಿಗೆ, ನನ್ನ ಸೋದರಿಗೆ ಖಾತೆಗಳಿಗೆ ನೇರವಾಗಿ ನಾವು ತಲುಪಿಸ್ತಾ ಇದ್ದೇವೆ. ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ 3.5 ಕೋಟಿ ಮಹಿಳೆಯರು ಸುಮಾರು 796 ಕೋಟಿ ಉಚಿತ ಪ್ರಯಾಣವನ್ನ ಈಗಾಗಲೇ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಬಂಧುಗಳಿಗೆ, ಎಲ್ಲ ನಗರಗಳಿಗೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮವನ್ನು ಇಡೀ ಭಾರತ ದೇಶದಲ್ಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ನನ್ನ ಸೋದರರಿಗೆ, ತಾಯಂದಿರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದಕ್ಕಾಗಿ 3 ವರ್ಷದಲ್ಲಿ ಸರ್ಕಾರ 15,000 ಕೋಟಿ ರೂಪಾಯಿಯನ್ನ ಅಧಿಕ ಹಣವನ್ನ ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ. ಗೃಹ ಜ್ಯೋತಿ ಯೋಜನೆ 1,65,00,000 ಕುಟುಂಬಗಳಿಗೆ ಉಚಿತವಾಗಿ ನಿಮ್ಮ ಮನೆಯನ್ನ ಬೆಳಗಿಸಲು 200 ಯೂನಿಟ್ ವರೆಗೂ ಕೂಡ ಪ್ರತಿಯೊಂದು ಕುಟುಂಬಕ್ಕೆ, ಬಡ ಕುಟುಂಬಗಳಿಗೆ ಹಣದ ಹೊರೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊರಬಂದ NFHSC 6ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಪ್ರಕಾರ ಕರ್ನಾಟಕದಲ್ಲಿ ವಿವಾಹಿತ ಮಹಿಳೆಯರು ಎದುರಿಸುತ್ತಿರುವ ಕೌಟುಂಬಿಕ ದೌರ್ಜನ್ಯಗಳ ಪ್ರಮಾಣ ಕೂಡ ಇವತ್ತು 44% ಇತ್ತು. ಅದನ್ನ ಕೇವಲ 14%ಗೆ ಇಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷ ತಂದಿದೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಳಿನ ಕರ್ನಾಟಕವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಇವತ್ತು ಹಿಂದೆ 3 ವರ್ಷಗಳ ಕಾಲ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾವು ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ಸೇರಿ ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದಂಥ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ನಾವು ತೋರಿಸಿದ್ದೇವೆ. ನಮ್ಮ ರಾಜ್ಯದ ತಲಾ ಆದಾಯ 4.33 ಲಕ್ಷ ತಲುಪಿದೆ. ಇದು ರಾಷ್ಟ್ರೀಯ ಸರಾಸರಿಗೆ ಸಮಾನವಾಗಿ 2 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಆಗಿದೆ. GST ಮತ್ತು ಆದಾಯ ತೆರಿಗೆ ಸಂಗ್ರಹಿಸಲು ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಬಲವಾದಂಥ ಆರ್ಥಿಕತೆಯನ್ನ ಸಂಕೇತ. ಇದಕ್ಕೆ ಸಿದ್ದರಾಮಯ್ಯನವರ ಆಡಳಿತವನ್ನ ನಾವೆಲ್ಲ ಕೂಡ ಸ್ಮರಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಇದೆ. ಶಿಕ್ಷಣ, ಆರೋಗ್ಯ, ಕೃಷಿಗೆ, ಕೈಗಾರಿಕೆಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹೂಡಿಕೆ ಮಾಡಿ ಕರ್ನಾಟಕದ ಆರ್ಥಿಕತೆಯಲ್ಲಿ ಇನ್ನಷ್ಟು ಬಲಪಡಿಸುವ ಗುರಿಯನ್ನ ನನ್ನದು ಕೂಡ ಆಗಿದೆ. ಈ ಮೂಲ ಕರ್ನಾಟಕದ ಆರ್ಥಿಕತೆಯ 2047ರ ಹೊತ್ತಿಗೆ ಈ $3 ಟ್ರಿಲಿಯನ್ ಅಂದರೆ 320 ಲಕ್ಷ ಕೋಟಿ ರೂಪಾಯಿಗಳನ್ನ ಹೇರಿಸುವ ಗುರಿಯನ್ನ ನಾವೀಗಾಗಲೇ ಇಟ್ಕೊಂಡಿದ್ದೇನೆ. ಯುವ ಕರ್ನಾಟಕ, ನವ ಭಾರತ ನಮ್ಮ ಕೂಗಿನ, ನಮ್ಮ ಸ್ಪಂದನೆ ಕೂಡ ಆಗಿದೆ. ಇತ್ತೀಚಿನ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ
ಉಂಟಾಗಿರುವ ಯುವ ಜನತೆಯಲ್ಲಿ ಅಂತಕವನ್ನು ಮೂಡಿಸಲು ಈಗಾಗಲೇ ಭಾರತದ ಯುವ ಜನರ ದೇಶ, ಇಡೀ ನಮ್ಮ ಭಾರತ ಯುವ ಜನರ ದೇಶ. ಅದರಿಂದ ಅದನ್ನು ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವ ಜನರ ಮೇಲೆ ಹೆಚ್ಚು ಬಂಡವಾಳವನ್ನು ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಆದ್ದರಿಂದ 1949ರ ಅಕ್ಟೋಬರ್ನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಂತ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅಂದಿನ ಮೊದಲು ಭಾರತೀಯ ನ್ಯೂ ಇಂಡಿಯಾ ಎಂಬ ಮಾತನ್ನು ಘೋಷಿಸಿದರು. ನವ ಭಾರತ ಎಂಬುದನ್ನು ಕೇವಲ ಒಂದು ಘೋಷಣೆ ಆಗಿ ಅವರು ಉಳಿಯಲಿಲ್ಲ. ದೇಶದ ಉದ್ದಗಲಕ್ಕೂ ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳು, ಅಣೆಕಟ್ಟುಗಳು, ಕೈಗಾರಿಕೆಗಳು, ಅಧ್ಯಯನ ಮತ್ತು ಸಂಶೋಧನೆಯ ಕೇಂದ್ರಗಳನ್ನಾಗಿ ಸ್ಥಾಪಿಸಿದರು. ನೆಹರೂರವರ ನವಭಾರತ ದೂರದೃಷ್ಟಿ ಮತ್ತು ಕೆಲಸ ಮಾಡುವ ರೀತಿಯಲ್ಲಿ ಈಗಾಗಲೇ ನಾವು ಪ್ರೇರಣೆಯಾಗಿ ಯುವ ಕರ್ನಾಟಕ ಭಾರತದ ಒಂದು ಕರ್ನಾಟಕವಾಗಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಪರೀಕ್ಷೆಯ ಪದ್ಧತಿಗೆ ಈಗಾಗಿರುವಂಥ ಅನೇಕ ಸಮಸ್ಯೆಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ವೈಜ್ಞಾನಿಕ ಬದಲಾವಣೆಯನ್ನು ತರಲು ಪರಿಣಿತ ಅಧಿಕಾರಿ ಸಮಿತಿಯನ್ನು ಈಗಾಗಲೇ ನಾನು ರಚಿಸಿದ್ದೇನೆ. ಅವರು ಒಂದು ಪಾರದರ್ಶಕವಾದಂಥ ಕಾರ್ಯಕ್ರಮವನ್ನು ಈಗಾಗಲೇ ರೂಪಿಸ್ತಾ ಇದ್ದಾರೆ. ಇವತ್ತು ಈ ಸಮಿತಿ 2 ತಿಂಗಳಲ್ಲಿ ವರದಿಯನ್ನು ಈ ದೇಶಕ್ಕೋಸ್ಕರ ಮಾದರಿಯಾಗುವ ಪರೀಕ್ಷಾ ಕ್ರಮವನ್ನು ನೀಡಲು ನಮ್ಮ ಸರ್ಕಾರ ಜಾರಿ ಮಾಡಲಿದೆ. ಆದ್ದರಿಂದ ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಇದು ನಿಮ್ಮ ಯುಗ ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬಹುಶಃ ಇದೆಲ್ಲ ನೀವೆಲ್ಲ ಗಮನಿಸಿದ್ದೀರಿ. ಈಗಾಗಲೇ ನಾನು ಅದಕ್ಕೋಸ್ಕರ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಪರಿಶೀಲಿಸಲು ತೀರ್ಮಾನವನ್ನು ನಾವು ಮಾಡಿದ್ದೇವೆ. 6ನೇ ತಾರೀಕಿನಿಂದ ಪ್ರತಿಯೊಂದು ಎಐ ಶಿಕ್ಷಣ ಅಧಿಕಾರಿಗೋಸ್ಕರ ಎಐ ಶಿಕ್ಷಣವನ್ನು ಪರೀಕ್ಷಿಸುತ್ತಲೂ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದಕ್ಕಾಗಿ ಎಐ ಅಕ್ಷರ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಎಂಬ ಮಹತ್ವವಾದಂಥ ಕಾರ್ಯಕ್ರಮವನ್ನು ಇಂದು ನಾನು ಘೋಷಿಸುತ್ತಿದ್ದೇನೆ. ದೇಶದ ಪ್ರಥಮ ಸರ್ಕಾರಿ ಸ್ವಾಮ್ಯದ ಎಐ ವಿಶ್ವವಿದ್ಯಾಲಯ ಇಡೀ ವಿಶ್ವದವರನ್ನ ಇವತ್ತು ಭಾರತ ಗಮನಿಸ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಐ ವಿಶ್ವವಿದ್ಯಾಲಯವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈಗಾಗಲೇ ಘೋಷಣೆಯನ್ನು ಕೂಡ ನಾನು ಮಾಡಿದ್ದೇನೆ. ಕಾರ್ಯಕ್ರಮವನ್ನು ಕೂಡ ನಾನು ರೂಪಿಸ್ತಾ ಇದ್ದೇನೆ. ಶಾಲಾ ಕಾಲೇಜು ಗುಣಮಟ್ಟ ಹೆಚ್ಚಿಸುವುದು ಬಹಳ ಮುಖ್ಯ. ರಾಜ್ಯದ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಅವಕಾಶವನ್ನು ಈಗಾಗಲೇ ನೀಡಲಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಉಚಿತ ಬಸ್ ಪಾಸ್ಗಳನ್ನು ಈಗಾಗಲೇ ವಿವರಿಸಿದ್ದೇನೆ. ನಾನು ಅಧಿಕಾರ ತೆಗೆದುಕೊಂಡಂಥ ಮೊದಲನೇ ದಿನ ನಾನು ನನ್ನ ಸಂಪುಟದ ಸಹೋದ್ಯೋಗಿಗಳು ಈ ದಿಟ್ಟವಾದಂಥ ಕಾರ್ಯಕ್ರಮವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಭಾರತದಲ್ಲಿ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ಇದನ್ನು ಕಾಪಾಡಲು ಯುವ ಜನರಿಗೆ ಹೊಸ ಆಲೋಚನೆಯನ್ನು ಮತ್ತು ನಾಯಕತ್ವವನ್ನು ಬೆಳೆಸಲು ಅವಶ್ಯಕತೆ ಖಂಡಿತ ಇದೆ. ಇದಕ್ಕೋಸ್ಕರ ಈಗಾಗಲೇ ನಾವು ಅದಕ್ಕಾಗಿ ರಾಜ್ಯದಲ್ಲಿ 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಗ್ರಾಮೀಣ ಭಾಗದ ಯುವಜನರ ನಾಯಕತ್ವ, ಗ್ರಾಮೀಣ ಭಾರತ ಯುವಜನರ ನಾಯಕತ್ವ ಪ್ರತಿಭೆಗಳು ಹೊರಹೊಮ್ಮಲು ದಾರಿಯಾಗಿದೆ. ಈಗಾಗಲೇ ಇಂಥ ಕಾರ್ಯಕ್ರಮಗಳನ್ನು ನಮ್ಮಂಥ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪ್ರಯೋಗ ಕೂಡ ಈಗಾಗಲೇ ನಾನು ಮಾಡಿದ್ದೇನೆ. ಪ್ರತಿ ಸಂಘಕ್ಕೆ 10 ಲಕ್ಷದಂತೆ
ವಾರ್ಷಿಕವಾಗಿ 1,000 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಈಗಾಗಲೇ ಒದಗಿಸಲಾಗಿದೆ. ಯುವ ನಿಧಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಮಾರು 4 ಲಕ್ಷ ನಿರುದ್ಯೋಗಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1,200 ಕೋಟಿ ರೂಪಾಯಿಯನ್ನ ಈಗಾಗಲೇ ನೆರವು ನೀಡಿದ್ದೇವೆ. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕದ ಶಕ್ತಿ. ಹಿಂದುಳಿದ ತಾಲೂಕುಗಳಲ್ಲಿ ಹೊಸ ಕೈಗಾರಿಕೆಯನ್ನು ತರಲು ವಿಶೇಷ ರಿಯಾಯಿತಿ ಪ್ಯಾಕೇಜ್ಗಳನ್ನು ಕೂಡ ಈಗಾಗಲೇ ನಾನು ಸಿದ್ಧಪಡಿಸಿದ್ದೇನೆ. ಜನರನ್ನು ಹಳ್ಳಿಯಿಂದ ತಪ್ಪಿಸಬೇಕು, ಬರದನ್ನು ತಪ್ಪಿಸಬೇಕು, ನಗರಗಳಲ್ಲಿ ಅಲ್ಲೇ ಉದ್ಯೋಗ ಸಿಗಬೇಕು, ಅಲ್ಲೇ ಉತ್ತಮವಾದಂಥ ವಿದ್ಯಾಭ್ಯಾಸದೊಳಗಬೇಕು. ಇದು ನಮ್ಮ ಸರ್ಕಾರದ ಆಶಯ. ಇದರಿಂದ ಹಿಂದುಳಿದ ತಾಲೂಕುಗಳಿಗೆ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ, ಈಗಾಗಲೇ ಕೈಗಾರಿಕೆಗಳು ಬೆಳವಣಿಗೆ ಆಗಲಿಕ್ಕೆ, ಜೊತೆಗೆ ಸಮತೋಲಿತ ಅಭಿವೃದ್ಧಿ ಮತ್ತು ದಾರಿಯನ್ನ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ರೈತರ ಬಲಕ್ಕೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಆದ್ದರಿಂದ ಇವತ್ತು ನಮ್ಮ ಕೃಷಿ ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಬೆಳೆ ವಿಮಾ ಯೋಜನೆ ಈಗಾಗಲೇ 12.35 ಲಕ್ಷ ತೆರಿಗೆ, 1,300 ಕೋಟಿ ರೂಪಾಯಿ ಪರಿಹಾರವನ್ನು ಈಗಾಗಲೇ ನೀಡಲಾಗಿದೆ. ಈ ಮುಂಗಾರಿನಲ್ಲಿ ದಾಖಲೆಯ 25 ಲಕ್ಷ ರೈತರ ಬೆಳೆ ವಿಮಾ ಯೋಜನೆಯನ್ನು ನೋಂದಾಯಿಸಿಕೊಳ್ಳಲು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಆ ರೈತರು ಕೂಡ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. 2 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ವಿಸ್ತರಣೆಯಿಂದ 184 ಹೈಟೆಕ್ ಹಾರ್ವೆಸ್ಟರ್ ಹಬ್ ಈಗಾಗಲೇ ಸ್ಥಾಪಿಸಿದ್ದೇವೆ. ಹಾಲು ಉತ್ಪಾದನೆಗೆ ಪ್ರೋತ್ಸಾಹಧನ ಯೋಜನೆ ಅಡಿಯಲ್ಲಿ ಕಳೆದ 1 ವರ್ಷದಲ್ಲಿ ರಾಜ್ಯದ 9 ಲಕ್ಷ ರೈತರ ಖಾತೆಗೆ 2,600 ಕೋಟಿ ರೂಪಾಯಿಯನ್ನ ನೇರವಾಗಿ ಯಾವ ಮಧ್ಯಸ್ಥಿಕೆ ಇಲ್ಲದೆ ಅವರ ಅಕೌಂಟ್ಗೆ ಈಗಾಗಲೇ ನಾವು ವರ್ಗಾಯಿಸಿರುವುದು ನಮ್ಮ ರೈತರು ತಿಳಿದಂಥ ವಿಚಾರ. ನಮ್ಮ ನಂದಿನಿ ಉತ್ಪಾದನೆಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮವಾದಂಥ ಮನ್ನಣೆಯನ್ನು ಪಡೆದು ಈ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸಲು ಕಾರ್ಯಕ್ರಮವನ್ನು ರೂಪಿಸಿ ಆ ರೈತನ ಈ ಹೈನುಗಾರಿಕೆಗೆ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ಸರ್ಕಾರ, ಇಂದಿನ ಸರ್ಕಾರ ಇವತ್ತು ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು 275 ಸಂಚಾರಿ ಪಶುವೈದ್ಯಕೀಯ ಘಟಕಗಳ ರೈತರು ಮನೆ ಬಾಗಿಲಿಗೆ ತೆರಳಿ ಆ ಒಂದು ವೈದ್ಯಕೀಯ ಸೇವೆಯನ್ನು ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವೆಲ್ಲ ರೂಪಿಸಿದ್ದೇವೆ. ಒಬ್ಬ ವ್ಯಕ್ತಿ ಯಾವ ಜಾತಿ ಯಾವ ಧರ್ಮ ಹುಟ್ಟಿದ್ರು ಎಂಬುದು ಮುಖ್ಯ ಅಲ್ಲ, ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಸಿಗಬೇಕು. ಇದು ನಮ್ಮ ಸರ್ಕಾರದ ನೀತಿ ಕೂಡ ಆಗಿದೆ. ಆದ್ದರಿಂದ ಈ ವರ್ಷದಲ್ಲೇ 44,631 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿದ್ದೇವೆ. ಸಿದ್ದರಾಮಯ್ಯನವರ ಸರ್ಕಾರ, ಇಂದಿನ ಸರ್ಕಾರ ಇಡೀ ಭಾರತಕ್ಕೆ ಒಂದು ಮಾದರಿಯಾದಂಥ ಕಾರ್ಯಕ್ರಮವನ್ನು ನೀಡಿತು ಅನ್ನೋದನ್ನು ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ ವಸತಿ ಶಾಲೆಗಳು ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 99% ಅಷ್ಟು ಉತ್ತೀರ್ಣವಾಗಿರುವುದು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ. ಅದಕ್ಕೆ ಸಹಾಯವಾಗಿ ನಿಂತಂಥ ನನ್ನ ಎಲ್ಲ ಶಿಕ್ಷಕ ವೃಂದದವರೆಗೂ ನನ್ನ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಿಂದುಳಿದ ವರ್ಗದ ಕಲ್ಯಾಣ 2026-27ರಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ನಾವು ಒದಗಿಸಿದ್ದೇವೆ. ಸಾಮಾಜಿಕ ನ್ಯಾಯ ಕೇವಲ ಮಾತಿನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಅವಕಾಶ ಮಾತ್ರ ಸಾಮಾಜಿಕ ನ್ಯಾಯವನ್ನು ನಿಜವಾಗಿ ಅವರ ಬದುಕಿನಲ್ಲಿ ನಾವು ಸದೃಢವಾದಂಥ ಸಂಕಲ್ಪವನ್ನು ಉತ್ತೇಜವನ್ನು ನೀಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ 119ಕ್ಕೂ ಏಕಲವ್ಯ ಮಾದರಿ ವಸತಿ ಶಾಲೆಗಳು ಮೂಲಕ ನಮ್ಮ ಬುಡಕಟ್ಟು ಜನಾಂಗ ಅರಣ್ಯದಲ್ಲಿ ವಾಸವಾಗಿರುವಂಥ ಮಕ್ಕಳುಗಳ ಕನಸುಗಳನ್ನು
ನಾವು ಶಕ್ತಿ ತುಂಬಿ 2,60,000 ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಯಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿ ಅವರಿಗೆ ಶಕ್ತಿಯನ್ನು ನಾವು ತುಂಬುತ್ತಾ ಇದ್ದೇವೆ. ಅಲ್ಪಸಂಖ್ಯಾತ ಸಮುದಾಯದ 8,60,000 ವಿದ್ಯಾರ್ಥಿಗಳಿಗೆ 494 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ಈಗಾಗಲೇ ನೀಡಿ ಅವರಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ವಿದ್ಯಾರ್ಥಿ ವೇತನ ಕೂಡ ಈಗಾಗಲೇ ಅವರ ಅಕೌಂಟ್ಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಆರೋಗ್ಯವೇ ನಮ್ಮ ಮೊದಲೇ ಆದ್ಯತೆ. ಆರೋಗ್ಯ ಭಾಗ್ಯ ನಮ್ಮೆಲ್ಲರ ಭಾಗ್ಯ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ನಿರಂತರವಾಗಿ ಬಲಪಡಿಸುವುದರಿಂದ ರಾಜ್ಯದ ನನ್ನ ತಾಯಂದಿರು ಮರಣದ ಪ್ರಮಾಣ 19% ಈಗಾಗಲೇ ಇಳಿಕೆಯಾಗಿದೆ. ಈಗಾಗಲೇ ಗರ್ಭಕೋಶಿಕ ಕ್ಯಾನ್ಸರ್, ಕ್ರಿಟಿಕಲ್ ಕ್ಯಾನ್ಸರ್ ತಡೆಗಾಗಿ ಅರ್ಧ ಬಾಲಕಿಯರ ಲಸಿಕೆಯನ್ನು ಕೂಡ ಈಗಾಗಲೇ ನೀಡುತ್ತಿದ್ದೇವೆ. ಜಲಬದ್ಧತೆಗೆ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಕೂಡ ಈಗಾಗಲೇ ಇಟ್ಟಿದ್ದೇವೆ. ನೀರಿಗಿಂತ ಅಮೂಲ್ಯವಾದದ್ದು ಮತ್ತೊಂದಿಲ್ಲ. ನಾನು ಹಿಂದೆ ಕೂಡ ಈ ಜಲಸಂಪನ್ಮೂಲ ಇಲಾಖೆ ಕೂಡ ಜವಾಬ್ದಾರಿಯನ್ನು ಹೊತ್ತಿದ್ದೆ. ಉಪಮುಖ್ಯಮಂತ್ರಿಯಾಗಿ ಕೂಡ 3 ವರ್ಷ ಕೆಲಸ ಮಾಡಿದ್ದೇನೆ. ನೀರು ಬಹಳ ಅಮೂಲ್ಯವಾದ್ದು. ಇವತ್ತು ಅದರಿಂದ ಜಲಭದ್ರತೆ ನಮ್ಮ ಸರ್ಕಾರ ಮೊದಲೇ ಆದ್ಯತೆ ಆಗಿದೆ. ಈ ವರ್ಷವೇ 16,000 ಕೋಟಿ ರೂಪಾಯಿ ಮೊತ್ತದ 112 ಕಾರ್ಯಕ್ರಮಗಳನ್ನು, ಪ್ರಮುಖ ಜಲಾಶಯ ಯೋಜನೆಗಳನ್ನ ಈಗಾಗಲೇ ನಾನು ಮತ್ತು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅವರ ಮುಖಂಡತ್ವ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಧ್ವಜಾರೋಹಣ ಮಾಡ್ತಾ ಇದ್ದಾರೆ. Ladies and gentlemen, in a few moments from now, the parade commander will request the Honorable Chief Minister to receive the Guard of Honor in an open jeep in a few seconds from now. ಮಾನ್ಯರೇ, ಕವಾಯತಿನಲ್ಲಿ 30 ತುಕಡಿಗಳು ಹಾಗೂ ಬ್ಯಾಂಡ್ ತಮ್ಮ ಪರಿವೀಕ್ಷಣೆಗೆ ಸನ್ನದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಗೌರವ ರಕ್ಷೆ ಸ್ವೀಕರಿಸುವಂತೆ ಪರೇಡ್ ಕಮಾಂಡರ್ ಅವರು ವಿನಂತಿ ಮಾಡಿಕೊಳ್ತಾರೆ. ಮಂಜುನಾಥ್ ಎಂ ಶುಕ್ಲಾ ಅವರು ತಮ್ಮ ಪರಿವೀಕ್ಷಣೆಗೆ ಸನ್ನದ್ಧವಾಗಿದೆ. ಮಂಜುನಾಥ್ ಶುಕ್ಲಾರವರಿಂದ ಗೌರವ ರಕ್ಷೆ ಸ್ವೀಕರಿಸುವುದಕ್ಕೆ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆ ಮತ್ತು ಗೌರವ ರಕ್ಷೆ ಸ್ವೀಕಾರವನ್ನು ಮಾಡುತ್ತಾರೆ. ದಿನವಿಡೀ ಸಂಭ್ರಮಾಚರಣೆಗೆ ಜಿಬಿಎಯಿಂದ ಸಿದ್ಧತೆ. ವಿವಿಧತೆಯಲ್ಲಿ ಏಕತೆ, ನಾನಾ ಕಲೆ, ಸಂಸ್ಕೃತಿ, ಪರಂಪರೆ ಅನಾವರಣ ಕೂಡ. ಬಳಿಕ ಈ ಮೆಟ್ರೋ ಮಾರ್ಗದಲ್ಲಿ 220 ಕಿಲೋಮೀಟರ್ ವಿಸ್ತರಣೆ ಆಗಲಿದೆ. ನಮ್ಮ ಮೆಟ್ರೋ ಇಡೀ ಭಾರತ ದೇಶದಲ್ಲಿ 2ನೇ ಮೆಟ್ರೋ ಆಗಿರೋದು ನಮ್ಮೆಲ್ಲರೂ ಕೂಡ ದೊಡ್ಡ ಹೆಮ್ಮೆ ಆಗಿದೆ. ಇವತ್ತು 55,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು
ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಆರಂಭವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, 2 ದಶಕಗಳಿಂದ ನಿಂತಿದ್ದಂಥ ಪೆರಿಫೆರಲ್ ರಸ್ತೆ ಇಂದಿನ ಅನೇಕ ನಾಯಕರುಗಳು ತೀರ್ಮಾನ ಮಾಡಿದ್ರು. ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಎಂಬ ಹೊಸ ಹೆಸರನ್ನ ಕೊಟ್ಟು ಹೊಸ ಸ್ವರೂಪದಲ್ಲಿ 117 ಕಿಲೋಮೀಟರ್ ಬೆಂಗಳೂರಿನ ರಸ್ತೆಗಳಲ್ಲಿ ಇವತ್ತು ನಾವು ಏನು ಟ್ರಾಫಿಕ್ ದಟ್ಟಣೆಯನ್ನು ನಿಲ್ಲಿಸಬೇಕು ಅಂತೇಳಿ 26,000 ಕೋಟಿ ರೂಪಾಯಿಯನ್ನ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ. ಇದಲ್ಲದೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗಾಗಲೇ ಮೈಸೂರು ರಸ್ತೆ ಮುಖಾಂತರ ತುಮಕೂರು ರಸ್ತೆಗೆ ತಲುಪಲು 68 ಕಿಲೋಮೀಟರನ್ನು 12 ಪಥ ರಿಂಗ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡಲು ಈ ಕಾರ್ಯಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದು ನೆಲಮಂಗಲ ಬಳಿ ಇರುವಂತಹ ತುಮಕೂರು ರಸ್ತೆಗೆ ಜೋಡಿಸುವಂತ ಈ 44 ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆ ಸೇರಲಿದೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಅಧಿಸೂಚನೆ ಕೂಡ ನಾನೀಗಾಗಲೇ ಹೊರಡಿಸಿದ್ದೇನೆ. ಈ ಯೋಜನೆಯಿಂದ ಭೂಮಿಗೆ ಕೊಟ್ಟಂತ ನನ್ನ ರೈತರಿಗೆ, ಭೂಮಿ ಮಾಲೀಕರಿಗೆ ಇಡೀ ದೇಶದಲ್ಲೇ ನನಗೆ ಬಹಳ ಸಂತೋಷ ಆಗ್ತದೆ. ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಪರಿಹಾರವನ್ನು ಆ ರೈತರಿಗೋಸ್ಕರ ಕೊಟ್ಟಿದ್ದೇವೆ. ಹೊಸ ಪ್ಯಾಕೇಜನ್ನು ನಿರ್ಮಾಣ ಮಾಡಿದ್ದೇವೆ. ನಗರದ ನಗದು ಪರಿಹಾರ ಈಗ ಇವತ್ತಿನ ಬೆಲೆಗೆ ಅನುಗುಣವಾಗಿ ಅವ್ರಿಗೆ ಆ ಬೆಲೆಗಿನ್ನ 2ರಷ್ಟು ಹಣವನ್ನು ಕೊಟ್ಟು ಜೊತೆಗೆ TDR ಅಭಿವೃದ್ಧಿಪಡಿಸಲು ಅವಕಾಶವನ್ನು ಮಾಡಿಕೊಟ್ಟು ನಿವೇಶನ ಪಡೆದಂಥ ನಮ್ಮ ನಿವೇಶನ ಕಳ್ಕೊಂಡ ನಿವೇಶನ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಗೆ ವಾಣಿಜ್ಯ ನಿವೇಶನ ಕೂಡ ಅವರಿಗೆ ಕೊಟ್ಟು ಅದರ ಜೊತೆಯಲ್ಲಿ FIR ಅನ್ನು ಕೂಡ ಸೌಲಭ್ಯವನ್ನು ಭೂ ಮಾಲೀಕರಿಗೆ ಕೊಡಲು ಒಂದು ದೃಢವಾದಂಥ ನಿರ್ಧಾರವನ್ನು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾವು ಕೈಗೊಂಡಿದ್ದೇವೆ. ನನಗೆ ಬಹಳ ಹೆಮ್ಮೆ ಆಗ್ತದೆ. ಇನ್ನು ಮುಂದಿನ 2 ವರ್ಷದಲ್ಲಿ ಆ ಯೋಜನೆಗೆ ಒಂದು ಹೊಸ ರೂಪ ಬಂದು ನೀವೆಲ್ಲ ಆ ಯೋಜನೆಯ ರಸ್ತೆಯಲ್ಲಿ ಓಡಾಡಲು ಖಂಡಿತ ಅವಕಾಶ ಸಿಗ್ತದೆ. ಬೆಂಗಳೂರು ಜನರಿಗೆ ಉತ್ತಮವಾದಂಥ ಆಡಳಿತವನ್ನು, ಸುರಕ್ಷತೆಯನ್ನು ನೀಡಲು ಐತಿಹಾಸಿಕ ಹೆಜ್ಜೆಯಾಗಿ ಬೆಂಗಳೂರು ಗ್ರೇಟರ್ ಪ್ರಾಧಿಕಾರ ಹಾಗೂ 5 ಮಹಾನಗರ ಪಾಲಿಕೆಯನ್ನು ಈಗಾಗಲೇ ನಾವು ರಚಿಸಿದ್ದೇವೆ. ಆಡಳಿತದಲ್ಲಿ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಈ ಮಹತ್ವವಾದಂಥ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದೇವೆ. ಬೆಂಗಳೂರು ಜನಸಂಖ್ಯೆ ತಮಗೆ ಗೊತ್ತಿದೆ. ಈಗ ಮತ್ತೊಂದು ಮಹತ್ವವಾದಂಥ ಹೆಜ್ಜೆಯನ್ನು ಕೊಂಡಿದ್ದೇವೆ. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಪ್ರಾರಂಭ ಆದಾಗ ಬರೀ ಕೇವಲ 10 ಲಕ್ಷ ಜನಸಂಖ್ಯೆಗೆ ಕಮಿಷನರೇಟ್ ಪ್ರಾರಂಭ ಆಗಿತ್ತು. ಈಗ ಅದನ್ನು ವಿಂಗಡಿಸಿ ಅಗತ್ಯ ಇರುವ ಕಡೆ ಹೊಸ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಿ ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮವಾಗಿ ನೋಡಿಕೊಳ್ಳಲು ಇವತ್ತು ಸಾಧ್ಯವಾಗಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಕ್ರಮ ಕೈಗೊಳ್ಳಲು ಈಗಾಗಲೇ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಂಚಾರ ಪೊಲೀಸ್ ವ್ಯವಸ್ಥೆಯನ್ನು ನಡೆಸಲು ಉತ್ತಮವಾದಂಥ ಹೊಂದಿಕೆಯಿಂದ ಕೆಲಸ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಈಗಾಗಲೇ ಬೆಂಗಳೂರು ಜನತೆಗೆ ಭಯಮುಕ್ತವಾದಂಥ ವಾತಾವರಣ, ಬೆಂಗಳೂರು ನಾಗರಿಕೆ ಭಯಮುಕ್ತವಾದಂಥ ವಾತಾವರಣ, ಅದಕ್ಕೋಸ್ಕರ ಅದನ್ನು ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಆಂಟಿ ರೌಡಿ ಸ್ಕ್ವಾಡ್ ರಚಿಸಲು ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಡೀ ವಿಶ್ವದ ಜನತೆ, ಹೆಣ್ಣು ಮಕ್ಕಳು ಯಾರೇ ಆಗಲಿ ಮಧ್ಯರಾತ್ರಿವರೆಗೂ ಸುರಕ್ಷಿತವಾಗಿ ಓಡಾಡಲು ಇಂಥ ಒಂದು ಬಲಿಷ್ಠವಾದಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಈಗಾಗಲೇ ಬೆಂಗಳೂರು ಸಂಚಾರ ದಟ್ಟಿಯಿಂದ ಉಂಟಾಗಿರುವಂಥ ಪರಿಸರ ಮೇಲೆ ಮಾಲಿನ್ಯ ಮತ್ತು ಕಡಿಮೆ ಮಾಡಲು ಲಾಲ್ಬಾಗ್ನಂಥ 5 ಟ್ರೀ ಪಾರ್ಕ್, ಹೊಸ ಟ್ರೀ ಪಾರ್ಕ್, ನಮ್ಮ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ಥರ ಇರುವಂಥ ಇನ್ನು ಹೊಸ 5 ಪಾರ್ಕ್ಗಳನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವುಗಳಲ್ಲಿ ತುರಳ್ಳಿ,
ಅರಣ್ಯ ಪ್ರದೇಶ, ತೊಟ್ಟಿಕಲ್ಲು ಫಾಲ್ಸ್, ನೆಟ್ಟಿಗೆರೆ, BM ಕಾವಲು ಅರಣ್ಯ ಪ್ರದೇಶ ಮತ್ತು ಬಸವಾಂತರ ಮತ್ತು ಮಂಡೂರು ಜ್ಯೋತಿಪುರ ಇಲ್ಲಿ ನಾವು ನಿರ್ಮಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಗುರುತನ್ನು ನಾವು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಬೆಂಗಳೂರು ನಗರದ ಅಂತರ್ಜಲವನ್ನು ಹೆಚ್ಚಿಸಬೇಕು, ಕುಡಿಯುವ ನೀರಿಗೆ ಬದ್ಧತೆಯನ್ನು ಹೆಚ್ಚಿಸಬೇಕು. ಅದಕ್ಕೋಸ್ಕರ 7 ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮಲ್ಲಿ ಇದ್ದಂಥ ಹೆಸರುಘಟ್ಟ ಕೆರೆ, ಬೆಟ್ಟದ ಕೋಟೆಯ ಕೆರೆ, ಹೊಸಕೋಟೆ ಕೆರೆ ಅತಿ ದೊಡ್ಡ ಕೆರೆ, ಯಲ್ಲಪ್ಪರ ಶೆಟ್ಟಿಯ ಕೆರೆ, ಬನ್ನೇರುಘಟ್ಟದ ಕೆರೆ, ಬಾಗ್ಲೂರು ಬೈರಮಂಗಲದ ಕೆರೆಗಳಿಗೆ ಹೊಸ ರೂಪವನ್ನು ಕೊಟ್ಟು ಪರಿಶುದ್ಧವಾದ ನೀರನ್ನು ಅಲ್ಲಿ ಇಟ್ಟು ಅಂತರ್ಜಲವನ್ನು ಹೆಚ್ಚಿಸಿ ಮುಂದಿನ ಬೆಂಗಳೂರಿಗೆ ಇದೊಂದು ಆಸ್ತಿಯಾಗಿ ಮಾಡಲು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಫುಟ್ಪಾತ್ ಸ್ನೇಹಿ ಮತ್ತು ಕಸಮುಕ್ತ ನಗರವನ್ನು ಮಾಡಲು ಈಗಾಗಲೇ ಸರ್ಕಾರ ಅನೇಕ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನಿತ್ಯವಾಗಿ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಆದರೆ ಯಾರು ಕೂಡ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು. ಬದಿ ವ್ಯಾಪಾರ, ರಸ್ತೆ ಬದಿ ವ್ಯಾಪಾರ ಕೂಡ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಲು ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ. ಆದ್ದರಿಂದ ಈಗಾಗಲೇ ಹೆಚ್ಚುತ್ತಿರುವಂಥ ವಾಹನ ನಿರ್ಮಾಣ ವೆಚ್ಚ ಮತ್ತು ಅಪಘಾತವನ್ನು ವೇಳೆ ಇವತ್ತು ವಿಮೆ ಹಣ ಪಡೆಯುವ ಸಾಮಾನ್ಯ ಕುಟುಂಬಗಳಿಗೆ ಒಂದು ದೊಡ್ಡ ಸವಾಲು ಕೂಡ ಇವತ್ತು ಆಗಿದೆ. ಆದ್ದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಒಂದು ಹೊಸ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ವಾಹನವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಅವ್ರಿಗೊಂದು ವಿಮೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಬಂಧಿಸಿದಂತೆ ಒಂದು ಹೊಸ ವಿಮೆ ಸೇವೆಯನ್ನು ನೀಡಲು ಕರ್ನಾಟಕ ರಾಜ್ಯದ ಮೋಟಾರ್ ವಾಹನಗಳ ವಿಮೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಬೇರೆಗೆ ಖಾಸಗಿಯವರ ಜೊತೆಯಲ್ಲಿ ನಾವು ಈಗಾಗಲೇ ಕಾಂಪಿಟೇಷನ್ಗೆ ಕೂಡ ನಾವು ಸಿದ್ಧ ಆಗಿದ್ದೇವೆ. ನಮ್ಮ ರಾಜ್ಯದ ತೆರಿಗೆ, ನಮ್ಮ ರಾಜ್ಯದಲ್ಲಿ ಇನ್ಶೂರೆನ್ಸ್, ನಮ್ಮ ರಾಜ್ಯದ ಜನತೆಯ ಪಾಲಾಗಬೇಕು ಅನ್ನೋದು ನಮ್ಮ ಆಸೆ. ಹೂಡಿಕೆ ಮತ್ತು ಕೈಗಾರಿಕೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇಡೀ ಕರ್ನಾಟಕ ಒಂದು ಭಾರತದ ಆರ್ಥಿಕ ಬದಲಾವಣೆಯ ನಾಯಕತ್ವವನ್ನು ಕಳೆದ 3 ವರ್ಷದಲ್ಲಿ ಈಗಾಗಲೇ ತಾವು ಗಮನಿಸ್ತಾ ಇದ್ದೀವಿ. ವಿಶ್ವ ನಮ್ಮ ಭಾರತವನ್ನು ನೋಡ್ತಾ ಇದೆ. ಅದು ಬೆಂಗಳೂರು ಮುಖಾಂತರ, ಕರ್ನಾಟಕದ ಮುಖಾಂತರ ಭಾರತವನ್ನು ನೋಡ್ತಾ ಇದೆ. 134 ಲಕ್ಷ ಕೋಟಿಗಳು ಅಧಿಕ ಮೊತ್ತದ 945 ಹೂಡಿಕೆ ಪ್ರಸ್ತಾವನೆಯನ್ನು ಈಗಾಗಲೇ ಅನುಮೋದನೆಯನ್ನು ಕೂಡ ನಾವು ನೀಡಿದ್ದೇವೆ. ಕಳೆದ 1 ವರ್ಷದಲ್ಲಿ 112 ಲಕ್ಷ ಕೋಟಿ ವಿದೇಶಿ ನೇರ ಬಂಡವಾಳ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕರ್ಷಿಸಿದ್ದೇವೆ. ರಾಜ್ಯದ ಜನರಿಗೆ 6ನೇ ಗ್ಯಾರಂಟಿಯಾಗಿ ಆಸ್ತಿ ಮಾಲೀಕತ್ವದ ಗೊಂದಲದಿಂದ ಮುಕ್ತಗೊಳ್ಳಲು ಭೂ ಗ್ಯಾರಂಟಿಯನ್ನು ಆರಂಭಿಸಿದ್ದೇವೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ 26 ಲಕ್ಷ ಆಸ್ತಿ ಮಾಲೀಕರಿಗೆ ನೇರವಾಗಿ ಅವರ ಈ ಖಾತೆಯನ್ನು ಡಿಜಿಟಲ್ ರೂಪದಲ್ಲಿ ಕೊಡಲು ಈಗಾಗಲೇ ಮಾರ್ಗದರ್ಶನ ಕೊಟ್ಟು ಈಗಾಗಲೇ ತಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೂ ಕೂಡ ಈ ನಮ್ಮ ಕಾರ್ಯಕ್ರಮದ ಗುರಿಯನ್ನು ಇಟ್ಕೊಂಡು ಇವತ್ತು ಈಗಾಗಲೇ ಕೃಷ್ಣ ಬೈರೇಗೌಡರು ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಬ್ಬರು ಸೇರಿ 1,11,11,00,000 ಜನರಿಗೆ ಆ ಖಾತೆಯ ವ್ಯವಸ್ಥೆಯನ್ನು ಮಾಡಿ ಅವರ ಮನೆ ಬಾಗಿಲಿಗೆ ಆ ದಾಖಲೆಗಳನ್ನು ಒದಗಿಸಿಕೊಳ್ಳಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿರುವುದು ತಮಗೆಲ್ಲ ತಿಳಿದಂಥ ವಿಚಾರ. ನಮಗೆ ಅತಿ ಹೆಚ್ಚು ಹೆಮ್ಮೆ ತಂದಿದೆ. ಈ ಭೂಮಿ ಗ್ಯಾರಂಟಿ ನಮ್ಮ 6ನೇ ಗ್ಯಾರಂಟಿ. ಇವತ್ತು ಡಿಜಿಟಲ್ ರೂಪಕ್ಕೆ ಇದನ್ನು ನಾವು ತಂದಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಈ ಗುರಿಯನ್ನು, ಉದ್ದೇಶ ಮತ್ತು ಬದ್ಧತೆ ಏನೆಂದರೆ ಈ ಎಲ್ಲ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಯುವಜನರು ಉದ್ಯೋಗಗಳಾಗಿರಬೇಕು, ರೈತರು
ಸಮೃದ್ಧಿಯಾಗಿರಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಿರಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಿರಬೇಕು, ಕಾರ್ಮಿಕರು ಗೌರವದಿಂದ ಬಾಳಬೇಕು, ಹಿರಿಯ ನಾಗರಿಕರು ಬದುಕು ಸುರಕ್ಷಿತವಾಗಿರಬೇಕು, ಸುರಕ್ಷತೆಯಿಂದ ಓಡಾಡಬೇಕು ಎನ್ನುವುದು ನಮ್ಮ ಬದ್ಧತೆ. ಈಗಾಗಲೇ ಮಾಡಿರುವ ಕೆಲಸಗಳಿಂದ ನಾನು ಮತ್ತು ನಮ್ಮ ಸರ್ಕಾರ ಬಹಳ ತೃಪ್ತಿ ಆಗಿಲ್ಲ ಇನ್ನ. ಆದ್ದರಿಂದ ಈ ದಿಕ್ಕಿನಿಂದ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಮ್ಮ ಈ ಸ್ವಾತಂತ್ರ್ಯದ ದಿನ ಈ ವೇದಿಕೆಯಲ್ಲಿ ನಿಂತು ಘೋಷಣೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಉದ್ಯೋಗ ಅವಕಾಶಕ್ಕೋಸ್ಕರ ಈಗಾಗಲೇ ಮುಖ್ಯಮಂತ್ರಿಗಳ ಉದ್ಯೋಗ ಸಂಕಲ್ಪ ಕಾರ್ಯಕ್ರಮವನ್ನು ಈಗಾಗಲೇ ಆರಂಭವನ್ನು ನಾವು ಮಾಡಿದ್ದೇವೆ. ಈ ಯೋಜನೆ ಅಡಿಯಲ್ಲಿ ಕೆಳಗಿನಲ್ಲಿ ಕೆಲಸಗಳು ಇವತ್ತು ಅನೇಕ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ ಸರ್ಕಾರದ ವಲಯದಲ್ಲಿ ಖಾಲಿ ಇರುವಂಥ ಇವತ್ತು ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಲು ನಮ್ಮ ಮೊದಲು ಆದ್ಯತೆಯಾಗಿದೆ. ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳನ್ನು ತುಂಬಿಸುವ ಪ್ರಕ್ರಿಯೆಯನ್ನು ಈಗಾಗಲೇ ನಾವು ಆರಂಭವನ್ನು ಮಾಡಿದ್ದೇವೆ. ಮುಂದಿನ 6 ತಿಂಗಳುಗಳಲ್ಲಿ ಎಲ್ಲ ಹುದ್ದೆಗಳಿಗೆ ಭರ್ತಿ ಮಾಡಲು ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ನಮ್ಮ ಯುವಕರಿಗೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಹೊಸ ಉದ್ಯೋಗ ಸೇತುವೆ ಉದ್ಯೋಗ ಬೇಕಾದವರು ಮತ್ತು ಉದ್ಯೋಗವನ್ನು ಪಡ್ಕೊಳ್ಳೋರು, ಉದ್ಯೋಗವನ್ನು ಖಾಸಗಿಯವರಿಗೆ ಒಂದು ಉದ್ಯೋಗ ಸೇತು ಎಂಬ ಹೊಸ ಯೋಜನೆಯನ್ನು ಆರಂಭಿಸಿದ್ದೇವೆ. ಉದ್ಯೋಗ ನಿಧಿ ಎಂಬ ಹೊಸ ಯೋಜನೆ ಈಗಾಗಲೇ ಆರಂಭಿಸಲಾಗಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ರೂಪಿಸಿದ್ದೇವೆ. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಹೊಸ ಉದ್ಯೋಗ ಸ್ಥಾಪಿಸಲು ಉದ್ಯಮಗಳಿಗೆ ಸರ್ಕಾರ ಪ್ರೋತ್ಸಾಹವನ್ನು ನೀಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಪ್ರತಿ ಹೊಸ ಉದ್ಯೋಗ ಕೊಡೋರಿಗೆ ಪ್ರತಿ ತಿಂಗಳು ನಾವು ಪ್ರೋತ್ಸಾಹ ಧನವನ್ನು ಸುಮಾರು 2,500 ರೂಪಾಯಿಯನ್ನು ನೀಡಲು ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಸೌಲಭ್ಯ ಮುಂದಿನ 2 ವರ್ಷವರೆಗೂ ಕೂಡ ಯಾರು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಿ ಆ ಎಲ್ಲ ಉದ್ಯಮಗಳಿಗೆ ಈ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತೇವೆ. ಇದರಿಂದ 1 ಲಕ್ಷ ಉದ್ಯೋಗಗಳಿಗೆ ಅನುಕೂಲ ಆಗ್ತದೆ. ಆದ್ದರಿಂದ ಇದರ ಜೊತೆಗೆ ನಮ್ಮ ರೈತರು ಅನುಭವಕ್ಕೆ ಆಧುನಿಕ ತಂತ್ರಜ್ಞಾನದ ಶಕ್ತಿಯನ್ನು ಬೆರೆಸಲು ಮುಖ್ಯಮಂತ್ರಿಗಳ ರೈತ ಚೈತನ್ಯ ಯೋಜನೆಯನ್ನು ಈಗಾಗಲೇ ಘೋಷಿಸಿದ್ದೇನೆ. ಡ್ರೋನ್ ಮತ್ತು ಉಪಗ್ರಹಗಳು ಏನು ಈಗ ಹೊಸ ತಂತ್ರಜ್ಞಾನದಲ್ಲಿ ಉಪಗ್ರಹ ಚಿತ್ರಗಳ ಮೂಲಕ ಬೆಳೆ ವಿಮೆಯನ್ನು ಸಮೀಕ್ಷೆ ಮಾಡಿ ಈಗಾಗಲೇ ನಡೆಸಲಾಗುವುದು. ನೈಜ ಸಮಯ ಮಾಹಿತಿ ಆಧಾರದ ಮೇಲೆ ರೈತರ ಬೆಳೆಗೆ ಕೀಟ ಮತ್ತು ರೋಗದ ಬಾಧೆಗಳು ಹಾಗೂ ಮಾರುಕಟ್ಟೆಯ ಬಗ್ಗೆ ನಿಖರವಾದಂಥ ಮಾಹಿತಿಯನ್ನು ಈಗಾಗಲೇ ನೀಡಲು ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ರೈತ ಮಿತ್ರ ಇದೊಂದು ಹೊಸ ಯೋಜನೆ. ರೈತ ಮಿತ್ರ ಎಂಬ ಹೊಸ ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಸಣ್ಣ ರೈತರಿಗೆ ಕೃಷಿ ಯಂತ್ರಗಳನ್ನು ಬಾಡಿಗೆಗೆ ಪಡೆಯಲು ಅವಕಾಶವನ್ನು ಮಾಡಿಕೊಡಲಾಗುವುದು. ಟ್ರ್ಯಾಕ್ಟರ್ಗಳನ್ನು ಬಾಡಿಗೆಗೆ ಪಡೆದುಕೊಳ್ಳಬಹುದು. 3 ಎಕರೆ ಅಥವಾ ಅದಕ್ಕಿಂತ ಕಡಿಮೆ ಭೂಮಿ ಒಂದು ರೈತರಿಗೆ ಸಬ್ಸಿಡಿ ಶುಲ್ಕದಲ್ಲಿ 50% ಸಬ್ಸಿಡಿ ಶುಲ್ಕದಲ್ಲಿ ಎಲ್ಲ ರೈತರಿಗೂ ಕೂಡ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಲು ಒಂದು ಅವಕಾಶವನ್ನು ಕೊಟ್ಟು ಅದಕ್ಕೆ ಸಬ್ಸಿಡಿಯನ್ನು ನೀಡಲು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ರೈತನಿಗೆ ಆರ್ಥಿಕವಾದಂಥ ಶಕ್ತಿ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅವನ ಬದುಕಿನಲ್ಲಿ ಭಾಗಿಯಾಗಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ. ಇವತ್ತು ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ಧಿ, ಇವತ್ತು ಕರ್ನಾಟಕ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ದೊಡ್ಡಬಳ್ಳಾಪುರದಲ್ಲಿ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರ್ ಕ್ಲಸ್ಟರ್ ಅನ್ನು ಈಗಾಗಲೇ ಸ್ಥಾಪನೆ ಮಾಡಲು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇಡೀ ಇದರಡಿಯಲ್ಲಿ 20,000 ಕೋಟಿ ರೂಪಾಯಿ ಹೂಡಿಕೆ ಬದ್ಧತೆ ಬಂಡವಾಳವನ್ನು ಮಾಡಲು ಈಗಾಗಲೇ ಅನೇಕ ಸುಮಾರು
ಜನ ಉದ್ಯೋಗಸ್ಥರೆಲ್ಲ ಮುಂದೆ ಬಂದಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಸುಮಾರು 20 ಈ ಯೋಜನೆ ಅಡಿಯಲ್ಲಿ ಸುಮಾರು 3 ಲಕ್ಷ ಉದ್ಯೋಗಿಗಳಿಗೆ ಅವಕಾಶವನ್ನು ಸೃಷ್ಟಿಯಾಗಲಿದೆ. ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಈಗಾಗಲೇ ಬೆಂಗಳೂರು ಮಾದರಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಧ್ವಜಾರೋಹಣ ಮಾಡ್ತಾ ಇದ್ದಾರೆ. Ladies and gentlemen, in a few moments from now, the parade commander will request the Honorable Chief Minister to receive the Guard of Honor in an open jeep in a few seconds from now. ಮಾನ್ಯರೇ, ಕವಾಯತಿನಲ್ಲಿ 30 ತುಕಡಿಗಳು ಹಾಗೂ ಬ್ಯಾಂಡ್ ತಮ್ಮ ಪರಿವೀಕ್ಷಣೆಗೆ ಸನ್ನದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಗೌರವ ರಕ್ಷೆ ಸ್ವೀಕರಿಸುವಂತೆ ಪರೇಡ್ ಕಮಾಂಡರ್ ಅವರು ವಿನಂತಿ ಮಾಡಿಕೊಳ್ತಾರೆ. ಮಂಜುನಾಥ್ ಎಂ ಶುಕ್ಲಾ ಅವರು ತಮ್ಮ ಪರಿವೀಕ್ಷಣೆಗೆ ಸನ್ನದ್ಧವಾಗಿದೆ. ಮಂಜುನಾಥ್ ಶುಕ್ಲಾರವರಿಂದ ಗೌರವ ರಕ್ಷೆ ಸ್ವೀಕರಿಸುವುದಕ್ಕೆ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆ ಮತ್ತು ಗೌರವ ರಕ್ಷೆ ಸ್ವೀಕಾರವನ್ನು ಮಾಡುತ್ತಾರೆ. ದಿನವಿಡೀ ಸಂಭ್ರಮಾಚರಣೆಗೆ ಜಿಬಿಎಯಿಂದ ಸಿದ್ಧತೆ. ವಿವಿಧತೆಯಲ್ಲಿ ಏಕತೆ, ನಾನಾ ಕಲೆ, ಸಂಸ್ಕೃತಿ, ಪರಂಪರೆ ಅನಾವರಣ ಕೂಡ ಇವತ್ತಾಗ್ತಾ ಇರೋದು ಬಹಳ ಸಂತೋಷದ ವಿಚಾರ. ವಿಧಾನಸೌಧದ ಸುತ್ತ ಆಗಸ್ಟ್ 15ರಂದು ವಿಜೃಂಭಣೆಯ ಫ್ರೀಡಂ ಹಬ್ಬ. ಗೌರವ ರಕ್ಷೆ ಸ್ವೀಕಾರ ಹಾಗೂ ಪರಿವೀಕ್ಷಣೆಗೆ ಇದೀಗ ತೆರಳಿದ್ದಾರೆ ಸನ್ಮಾನ್ಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು. ಖಂಡಿತ ಉಳಿಸ್ತೇನೆ. ಕೊನೆಯದಾಗಿ ವಿಶ್ವಮಾನದ ಸಂದೇಶ, ಕುವೆಂಪುರವರ ಅನಿಕೇತನದ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತೇನೆ. 100 ಮತದ ಹೊಟ್ಟ ತೂರಿ, ಎಲ್ಲ ತತ್ವದ ಹೆಲೆ ಮೀರಿ, ನಿರ್ಗಂಧವಾಗಿರಿ ಹೇರಿ, ಓ ನನ್ನ ಚೇತನ ಹಾಗೂ ನಿನ್ನ ಅನಿಕೇತನ. ಈ ಮಾತುಗಳನ್ನು ಕನ್ನಡ ಮಣಿದ ಮೌಲ್ಯಗಳಾಗಿವೆ. ಈ ಮೌಲ್ಯಗಳನ್ನು ನಮ್ಮ ನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಪಾಲಿಸೋಣ. ಮಾನವನ ಧರ್ಮಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ಯುವ ಜನರು ಉದ್ಯೋಗಿಗಳಾಗಬೇಕು, ರೈತರು ಸಮೃದ್ಧರಾಗಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಹೀಗೆ ಸಕಲರಿಗೂ ಸಲ್ಲುವಂತ ಸರ್ಕಾರವನ್ನ ಮುನ್ನಡೆಸುತ್ತೇನೆ. ನನ್ನನ್ನು ನಂಬಿ ಇಲ್ಲಿವರೆಗೆ ಕರೆತಂದ ನಾಡಿನ ಜನತೆಗೆ. ಸಿಎಂ ಆದ್ಮೇಲೆ ಮೊದಲ ಬಾರಿಗೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ಮಾಡಿದ ಮೇಲೆ ರಾಜ್ಯದ ಜನರನ್ನ ಉದ್ದೇಶಿಸಿ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಸಾಕಷ್ಟು ಸಂದೇಶಗಳನ್ನು ಕೊಟ್ಟರು. ಅಂದ್ರೆ ಅವ್ರ ಸರ್ಕಾರದ ಜನಪ್ರಿಯ ಯೋಜನೆಗಳು ಮತ್ತೆ ಹೊಸ ಯೋಜನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ.